ಉಗ್ರರ ದಾಳಿಗೆ ಬಲಿಯಾದಂತಹ ಬೆಂಗಳೂರಿನ ಭರತ್ ಭೂಷಣ್ ಸ್ನೇಹಿತ ನಾಗರಾಜ್ ಮಾತಾಡಿದ್ದಾರೆ. ಭರತ್ಗೆ ಹೊಸ ಕಂಪನಿ ಶುರು ಮಾಡೋ ಆಸೆ ಇತ್ತು, ಇನ್ನಷ್ಟು ಸಾಧನೆ ಮಾಡಬೇಕಾಗಿದ್ದ ಹುಡುಗ ಭರತ್. ಆದ್ರೆ ಹೀಗಾಗಿದ್ದು ಆಘಾತ ಆಗಿದೆ ಅಂತ ಸ್ನೇಹಿತ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗಾದರೆ ಏನು ಹಿಂದೂಗಳು ಅಂತ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದ ಕಾರಣ. ಇದಕ್ಕೆ ಉಗ್ರರ ದಾಳಿಗೆ ಬಲಿಯಾದಂತಹ ಬೆಂಗಳೂರಿನ ಭರತ್ ಭೂಷಣ್ ಸ್ನೇಹಿತ ನಾಗರಾಜ್ ಮಾತಾಡಿದ್ದಾರೆ. ಭರತ್ಗೆ ಹೊಸ ಕಂಪನಿ ಶುರು ಮಾಡೋ ಆಸೆ ಇತ್ತು, ಇನ್ನಷ್ಟು ಸಾಧನೆ ಮಾಡಬೇಕಾಗಿದ್ದ ಹುಡುಗ ಭರತ್. ಆದ್ರೆ ಹೀಗಾಗಿದ್ದು ಆಘಾತ ಆಗಿದೆ ಅಂತ ಸ್ನೇಹಿತ ನಾಗರಾಜ್ ಹೇಳಿಕೆ ಕೊಟ್ಟಿದ್ದಾರೆ. ಭೂಷಣ್ ನಮ್ಮ ಓರಿಗೆಯ ಹುಡುಗ ಎಲ್ಲರ ಜೊತೆಯಲ್ಲಿ ಸ್ನೇಹಮಯಾಗಿ ಮಾತಾಡಿಕೊಂಡು ಖುಷಿಯಾಗಿ ಬೆಳೀತಿದ್ದಂಥ ಹುಡುಗ. ಮುಂದೆ ಅರಳಿ ದೊಡ್ಡ ಸಾಧನೆ ಮಾಡಬೇಕು ಅನ್ನೋ ಕನಸು ಕಾಣ್ತಾ ಇದ್ದಂಥ ಹುಡುಗ. ಅಂಥವನ್ನ ಈ ಟೆರರಿಸ್ಟ್ ನಾಯಿಗಳು ಬಲಿ ತಗೊಂಬಿಟ್ರು. ಇದಕ್ಕೆ ಏನು ಕತೆ? ಹೀಗಾದರೆ ಏನು ಹಿಂದೂಗಳು ಅಂತ ಕೇಳಿ ಹೊಡೆದಿದ್ದಾರೆ. ಇದು ಹಿಂದೂ ದ್ವೇಷದಿಂದ ಮಾಡ್ತಾ ಇರೋಂಥ ದೊಡ್ಡ ಘೋರ ಕೃತ್ಯ. ಇದಕ್ಕೆ ಇದು ಪರಮಾವಧಿನ ಮುಟ್ತಾ ಇದೆ. ಇದಕ್ಕೆ ಕಾರಣ ಬಹುಶಃ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಓಟಿನ ಆಸೆಗೋಸ್ಕರ ಮುಸ್ಲಿಮರನ್ನು ಓಲೈಕೆ ಮಾಡ್ತಾ ಇರೋದ ಕಾರಣ. ಇದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.